ಉದಾಹರಣೆಗೆ ನೀವೀಗ ಒಂದು ಅಮಿತಾಬ್ ಬಚ್ಚನ್ನಂದು ವಿಡಿಯೋ ಮಾಡಾಕತ್ತೀರ ಅಂತ ತಿಳ್ಕೊರಿ. ಅದಕ್ಕೆ ಅಮಿತಾಬ್ ಬಚ್ಚನ್ಗೆ ಸಂಬಂಧಪಟ್ಟಂತ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಅಬ್ಬಾ, ಒಂದು ವಿಡಿಯೋ ಮಾಡೋದಂದ್ರೆ ಎಷ್ಟು ಕಷ್ಟ ಐತೆ ಅಂಥೇಳಿ ನಮ್ಗೆಲ್ಲರಿಗೂ ಗೊತ್ತನೇ ಐತೆ. ಒಂದು ವಿಡಿಯೋ ಮಾಡಬೇಕಾದ್ರೆ ಮೊದಲು ಸ್ಕ್ರಿಪ್ಟ್ ರೆಡಿ ಮಾಡ್ಕೋಬೇಕು. ಸ್ಕ್ರಿಪ್ಟ್ ರೆಡಿ ಮಾಡಿದಿಂದ ಅದಕ್ಕೆ ಬೇಕಾದದ್ದು ನಾವು ವಿಡಿಯೋ ಶೂಟ್ ಮಾಡ್ಕೋಬೇಕು, ಫೋಟೋ ಶೂಟ್ ಮಾಡ್ಕೋಬೇಕು. ಆಮೇಲೆ ಅದನ್ನ ಎಡಿಟ್ ಮಾಡಬೇಕು, ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ವಿ ಮುಗೀತನ್ನಂಗಿಲ್ಲ, ಅದು ಜನರಿಗೆ ರೀಚ್ ಆಗೋ ಸಲುವಾಗಿ SEO ಮಾಡಬೇಕಾಗ್ತೈತಿ. SEO ಅಂದ್ರೆ ಸರ್ಚ್ ಎಂಜಿನ್ ಆಪ್ಟಿಮೈಜೇಷನ್. ಈ ಸರ್ಚ್ ಎಂಜಿನ್ ಆಪ್ಟಿಮೈಜೇಷನ್ ಒಳಗೆ ಏನೇನು ಬರ್ತಾವಪ್ಪ ಅಂದ್ರೆ ಯೂಟ್ಯೂಬಿನ ಟ್ಯಾಗ್ಸು, ಟೈಟಲ್ಲು, ಡಿಸ್ಕ್ರಿಪ್ಷನು, ಥಂಬ್ನೇಲು, ಕೀವರ್ಡ್ಸು ಇವೆಲ್ಲ ಬರ್ತಾವೆ. ಇವನ್ನೆಲ್ಲ ನಾವು ಸರಿಯಾಗಿ ಹಾಕೋದ್ರಿಂದ ನಮ್ಮ ವಿಡಿಯೋ ಯೂಟ್ಯೂಬ್ ಸರ್ಚ್ ಎಂಜಿನ್ಯಾಗ ರ್ಯಾಂಕ್ ಆಗಿ ಮ್ಯಾಗ್ ಬಂದು ಜನರಿಗೆ ಬೇಕಾದ ಜನರಿಗೆ ಆ ವಿಡಿಯೋ ರೀಚ್ ಆಕೈತೆ. ಈ ಎಲ್ಲ SEO ಅಂಶಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಈ SEO ಒಳಗೆ 8 ಅಂಶಗಳು ಬರ್ತಾವೆ. ಎಲ್ಲಕ್ಕಿಂತ ಮೊದಲು ಬರುವುದು ಕೀವರ್ಡ್ ರಿಸರ್ಚ್. ನಾವು ನಮ್ಮ ವಿಡಿಯೋಕ್ಕೆ ಸಂಬಂಧಪಟ್ಟ ಉತ್ತಮವಾದ ಕೀವರ್ಡ್ಗಳನ್ನು ರಿಸರ್ಚ್ ಮಾಡಿ ಇಟ್ಕೋಬೇಕು. ಉದಾಹರಣೆಗೆ ನೀವೀಗ ಅಮಿತಾಬ್ ಬಚ್ಚನ್ ಒಂದು ವಿಡಿಯೋ ಮಾಡಾಕ್ತೀರಂದ್ರೆ ಅಮಿತಾಬ್ ಬಚ್ಚನಿಗೆ ಸಂಬಂಧಪಟ್ಟ ಕೀವರ್ಡ್ಗಳನ್ನೆಲ್ಲ ರಿಸರ್ಚ್ ಮಾಡಿ ಇಟ್ಕೋಬೇಕು. ಆ ರಿಸರ್ಚ್ ಮಾಡಿದ ವರ್ಡ್ಗಳನ್ನು ನೀವು ಟ್ಯಾಗ್ಸ್ನ್ಯಾಗ, ಟೈಟಲ್ನ್ಯಾಗ, ಡಿಸ್ಕ್ರಿಪ್ಷನ್ಯಾಗ ಬರಿಬೇಕು. ಈ ರೀತಿ ಮಾಡೋದ್ರಿಂದ ವಿಡಿಯೋ ಹೆಚ್ಚು ಯಾರು ಅಮಿತಾಬ್ ಬಚ್ಚನ್ ಒಂದು ವಿಡಿಯೋ ನೋಡ್ತಾರಲ್ಲ ಅವ್ರಿಗೆ ನಮ್ಮ ವಿಡಿಯೋ ರೀಚ್ ಆಕೈತೆ. ಇನ್ನು ಎರಡನೇದು ಏನಪ್ಪ ಅಂದ್ರೆ ಟೈಟಲ್ಲು ಭಾಳ ಆಕರ್ಷಕವಾಗಿ ಬರೆಯೋದು ಇಂಪಾರ್ಟೆಂಟ್. ಯಾಕಂದ್ರೆ ಸ್ಕ್ರೀನ್ ಮ್ಯಾಗ ಮೊದಲು ಕಾಣೋದು ಟೈಟಲ್. ಜನ ಟೈಟಲ್ ನೋಡಿನ ಕ್ಲಿಕ್ ಮಾಡ್ತಾರೆ. ಆ ಕ್ಲಿಕ್ ಥ್ರೂ ರೇಟ್ ಹೆಚ್ಚಾಗಬೇಕಂದ್ರೆ ನಾವು ಒಂದು ಉತ್ತಮವಾದ ಟೈಟಲನ್ನು ಬರಿಬೇಕು. ಟೈಟಲ್ನಾಗ ಕೀವರ್ಡ್ಸ್ನು ಆ್ಯಡ್ ಮಾಡಬೇಕು. ಇನ್ನು ಮೂರನೇದು ಏನಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ಯಾಗ ನಾವು ನಮ್ಮ ವಿಡಿಯೋವನ್ನು ಎದ್ರ ಬಗ್ಗೆ ಮಾಡೀವಿ ಅಂಥೇಳಿ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡಬೇಕು. ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಟ್ಟಿಂದ ಅಲ್ಲಿ ನಾವು ಕೀವರ್ಡ್ಸ್ಗಳನ್ನು ಆ್ಯಡ್ ಮಾಡಬೇಕು. ನಮ್ಮ ಇನ್ನುಳಿದ ವಿಡಿಯೋಗಳ ಲಿಂಕ್ಗಳನ್ನು ಸಹಿತ ನಾವು ಡಿಸ್ಕ್ರಿಪ್ಷನ್ಯಾಗ ಹಾಕಬೇಕಾಗೈತೆ. ಇನ್ನು ಇದು ಮೂರನೇದಾತು. ಇನ್ನು ನಾಲ್ಕನೇದು ಏನಪ್ಪ ಅಂದ್ರೆ ಟ್ಯಾಗ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಟ್ಯಾಗ್ಸ್ನಾಗ ನೀವು ನಿಮ್ಮ ವಿಡಿಯೋಕ್ಕೆ ಸಂಬಂಧಪಟ್ಟ ಕೀವರ್ಡ್ಗಳನ್ನು ಹಾಕಬೇಕು. ಅಂದ್ರೆ ಜನ ಆ ಕೀವರ್ಡ್ ರಿಸರ್ಚ್ ಮಾಡಿದಾಗ ನಮ್ಮ ವಿಡಿಯೋ ಮ್ಯಾಲೆ ಬರ್ತೈತೆ. ಇನ್ನು ಐದನೇದು ಏನಪ್ಪ ಅಂದ್ರೆ ಥಂಬ್ನೇಲ್ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಸ್ಕ್ರೀನ್ ಮ್ಯಾಗ ಮೊದಲು ಕಾಣೋದು ಥಂಬ್ನೇಲು ಮತ್ತು ಟೈಟಲ್ಲು. ಅವೆರಡನ್ನ ನೋಡಿನ ಜನ ಕ್ಲಿಕ್ ಮಾಡ್ತಾರೆ. ಅದ್ರ ಸಲುವಾಗಿ ಒಂದು ಆಕರ್ಷಕವಾದ ಥಂಬ್ನೇಲನ್ನು ನೀವು ನಿಮ್ಮ ವಿಡಿಯೋ ಸಲುವಾಗಿ ಮಾಡಿರಿ. ಇನ್ನು ಆರನೇದು ಏನಪ್ಪ ಅಂದ್ರೆ ವಿಡಿಯೋ ಕ್ವಾಲಿಟಿನೂ ಚೆನ್ನಾಗಿರಬೇಕು ಮತ್ತು ಆಡಿಯೋ ಕ್ವಾಲಿಟಿಯೂ ಚೆನ್ನಾಗಿರಬೇಕು. ನಿಮ್ಮದು ಚಿತ್ರಣನೂ ಚೆನ್ನಾಗಿರಬೇಕು, ಧ್ವನಿನೂ ಚೆನ್ನಾಗಿರಬೇಕು. ಅಂದ್ರೆ ಜನ ಬೋರ್ ಆಗಲಾರ್ದ, ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ತಾರೆ. ಅದರಿಂದ ನಮ್ದು ವ್ಯೂ ಡ್ಯೂರೇಷನ್ನು ಹೆಚ್ಚಾಕೈತೆ. ಇನ್ನು 7ನೇ ಪಾಯಿಂಟ್ ಏನಪ್ಪ ಅಂದ್ರೆ ಜನರದ ಆಡಿಯನ್ಸ್ ಎಂಗೇಜ್ಮೆಂಟ್ ಅಂದ್ರೆ ನಾವು ಜನರಿಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋಕೆ ಪ್ರೋತ್ಸಾಹ ಮಾಡೋದು. ಯೂಟ್ಯೂಬ್ ಅಲ್ಗಾರಿದಮ್ ಇವನ್ನೆಲ್ಲ ಗಮನವಿಟ್ಟು ನೋಡ್ತಿರ್ತೈತೆ. ಯಾವ ವಿಡಿಯೋಕ್ಕೆ ಹೆಚ್ಚು ಕಮೆಂಟ್, ಲೈಕ್, ಶೇರ್ ಬರ್ತಾವ ಆ ವಿಡಿಯೋ ಮೇಲೆ ರ್ಯಾಂಕ್ ಆಕೈತೆ. ಅದಕ್ಕಾಗಿ ನಾವು ಜನರನ್ನು ನಮ್ಮ ವಿಡಿಯೋಕ್ಕೆ ಕಾಮೆಂಟ್ ಮಾಡೋಕೆ, ಲೈಕ್ ಮಾಡೋಕೆ, ಶೇರ್ ಮಾಡೋಕೆ ಪ್ರೋತ್ಸಾಹ ಮಾಡಬೇಕಾಗೈತೆ. ಇನ್ನು 8ನೇದು ಏನಪ್ಪ ಅಂದ್ರೆ ನಾವು ಮಾಡಿದ ವಿಡಿಯೋ ನಾವೇ ಪ್ರಚಾರ ಮಾಡೋದು. ಉದಾಹರಣೆಗೆ ಈಗ ನಮ್ಮ ಬೇರೆ ಏನಾರ ಸೋಷಿಯಲ್ ಮೀಡಿಯಾಗಳಿದ್ವು ಅಂದ್ರೆ ಅಲ್ಲೇ ನಮ್ಮ ಈ ವಿಡಿಯೋದ ಲಿಂಕನ್ನು ನಾವು ಕೊಡಬೇಕಾಗೈತೆ. ಅದರಿಂದ ಹೆಚ್ಚು ಜನ ನಮ್ಮ ವಿಡಿಯೋವನ್ನು ನೋಡ್ತಾರೆ. ಈ ಎಲ್ಲ ಅಂಶಗಳನ್ನು ನಾವು ಫಾಲೋ ಮಾಡೋದ್ರಿಂದ ನಮ್ಮ ವಿಡಿಯೋ ಹೆಚ್ಚು ಜನರಿಗೆ ರೀಚ್ ಆಗಿ ಹೆಚ್ಚು ವ್ಯೂಸ್ ಬರ್ತಾವೆ, ಹೆಚ್ಚು ವ್ಯೂ ಡ್ಯೂರೇಷನ್ ಸಿಗ್ತೈತೆ, ಹೆಚ್ಚು CTR ಆಕೈತೆ. ಅದರಿಂದಾಗಿ ನಾವು ಒಬ್ಬ ಒಳ್ಳೆಯ ಯೂಟ್ಯೂಬರ್ ಆಗಿ ಬೆಳೆಯೋಕ್ಕೆ ಸಾಧ್ಯ ಐತಿ. ಅದಕ್ಕಾಗಿ ನೀವು ನಿಮ್ಮ ಪ್ರತಿ ವಿಡಿಯೋಕ್ಕೂ SEO ಮಾಡಿರಿ, ಒಬ್ಬ ಒಳ್ಳೆಯ ಯೂಟ್ಯೂಬರ್ ಆಗಿ ಬೆಳೀರಿ ಅಂಥೇಳಿ ನನ್ನ ಆಶಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋಕ್ಕೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡಿರಿ.